ಜಸ್ಟ್ ಬಂದ್ಬಿಟ್ಟು ಸ್ವಲ್ಪ ಕೂದಲು ಕೊಡ್ಬೇಕು ದೇವ್ರಿಗೆ, ಆಗುತ್ತಲ್ವಾ ನಿಮ್ಗೆ? ಒಂದು ಅರ್ಧ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್. ಸೀಟ್ ಬೆಲ್ಟ್ ಹಾಕೊಳ್ಳಿ. ಸರಿ ಹಾಕೊಳ್ಳಿ ಸೀಟ್ ಬೆಲ್ಟ್. ಹಾಕೊಂಡಲ್ಲ ಯಾವತ್ತು ಸೀಟ್ ಬೆಲ್ಟ್ ನೀವು? ತೆಗಿರಿ ಅದು. ವಿಷಯ ಏನಂದ್ರೆ ನಮ್ಮ ತಂಗಿ ಒಬ್ಳು ಇದ್ದಾಳೆ, ಅವಳು ಬಂದ್ಬಿಟ್ಟು ಒಂದು ಹುಡುಗನ ಲವ್ ಮಾಡಿದ್ಲು ಫಸ್ಟ್. ಸೊ ಅವ್ರ ಜೊತೆ ಒಟ್ಟಿಗೆ ಅವ್ರ ಲವ್ ಏನಾದ್ರು ಸಕ್ಸಸ್ ಆಗಿ ಮದ್ವೆ ಆದ್ರೆ ಒಂದು ಇಲ್ಲಿ ಮುಕ್ಕಳಮ್ಮ ಅಂತ ಇದೆ ದೇವ್ರು, ಅದಕ್ಕೆ ನಾನು ಮುಡಿ ಕೊಡ್ತೀನಮ್ಮ ನಮ್ಮ ಮದ್ವೆ ಸಕ್ಸಸ್ ಆದ್ರೆ ಅಂತ ಒಪ್ಕೊಂಡಿದ್ಲು. ಈಗ ಮದ್ವೆ ಎಲ್ಲ ಆಯ್ತು, ಎಲ್ಲ ಓಕೆ ಆಯ್ತು, ಈ ಮುಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಕೊಟ್ಟೇ ಇಲ್ಲ ಇವಳು. ಅದ್ ಬಂದ್ಬಿಟ್ಟು ರಾತ್ರಿ ಹೊತ್ತು ಏನೇನೋ ಕನ್ಸುಗಳು ಬರ್ತಾ ಇದೆಯಂತೆ. ಅಂದ್ರೆ ಸ್ವಾಮಿ ಗರ್ಕೆ ಮಾಡ್ಕೊಂಡ್ಮೇಲೆ ಮಾಡ್ಬೇಕದು ಅಲ್ವಾ? ಇಲ್ಲ ಅಂದ್ರೆ ಈ ತರ ಏನೋ ಕೆಟ್ಟ ಕೆಟ್ಟ ಕನ್ಸುಗಳೆಲ್ಲ ಬರ್ತಾ ಇದೆ. ಈಗ ಅದನ್ನ ನೀವು ಹರಕೆನ ಪೂರೈಸ್ಬೇಕು, ಇಲ್ಲ ಅಂದ್ರೆ ನಿಮ್ಗೆ ಏನಾದ್ರು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಆ ಸ್ವಾಮಿ ಚಿತ್ರ ಮಾತಾಡಿದೀನಿ. ಅಂದ್ರೆ ಇವ್ರ ಬದಲಾಗಿ ಬೇರೆಯವ್ರು ಯಾರು ಮುಡಿ ಕೊಟ್ರೆ ಸರಿ ಹೋಗ್ಬಿಡುತ್ತಾ ಅವಳು ಏನಾರು ಅಂತ ಕೇಳಿದ್ದೆ. ಆಯ್ತು ಕೊಟ್ರು ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನೀವೇನಿಲ್ಲ, ಜಸ್ಟ್ ಬಂದ್ಬಿಟ್ಟು ಸ್ವಲ್ಪ ಕೂದಲು ಕೊಡ್ಬೇಕು ದೇವ್ರಿಗೆ, ಆಗುತ್ತಲ್ವಾ ನಿಮ್ಗೆ? ಒಂದು ಅರ್ಧ ಆಗುತ್ತಲ್ವಾ? ಕೇಳ್ಬೇಡಿ, ಏನು ಕೇಳಕ್ ಹೋಗ್ಬೇಡಿ. ಹಿಂಗೆಲ್ಲ ಕೇಳಿದ್ರೆ ಪ್ರಾಬ್ಲಮ್ ಅಂತ ಬಿಟ್ಕೊಳಪ್ಪ. ಇವ್ರದ್ದು ಕೂದಲೆಲ್ಲ ಕೊಟ್ಬಿಟ್ಟು ಆಮೇಲೆ ಕರ್ಕೊಂಬಂದಲ್ಲಿ ಬಿಟ್ಬಿಡೋಣ. ಇಲ್ಲ ಮೇಡಮ್ ಹಂಗೆಲ್ಲ ಮಾಡ್ಬೇಡಿ, ಬನ್ನಿ. ನಿಮ್ಗೆ ಅದಕ್ಕೆ ಕರ್ಸಿದ್ದು ನಾವು. ಆಕ್ಚುಲಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮ್ಗೆ. ಸರಿ ಫುಲ್ ಆಗಿ ಕೊಟ್ಬಿಡಿ ಹೋಗ್ಲಿ. ನಿಮ್ಗೆ ಒಂದು 2 ಲಕ್ಷ ದುಡ್ಡು ಕೊಡ್ತೀನಿ ನಾನು. ಮೇಡಮ್ ಹಂಗೆಲ್ಲ ಮಾತಾಡ್ಬೇಡಿ, ನೀವು ಸೈಲೆಂಟ್ ಆಗಿ ಕೊಡ್ಬೇಕಷ್ಟೇ. ಫುಲ್ ಕೂದಲು ಕೊಡ್ಬೇಕು, ಇಲ್ಲ ಅಂದ್ರೆ ಆಗಲ್ಲ. ಯಾರು ಬಿಡ್ತಾರೆ ನಿಮ್ಮನ್ನ ಇವಾಗ? ನಿಮ್ಗೇನ್ ಪ್ರಾಬ್ಲಮ್ ಆಗಲ್ಲ, ಅದೇನ್ ಮತ್ತೆ ಬೆಳೆಯುತ್ತಲ್ಲ ಕೂದಲು. ಇಲ್ಲ 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 ಫುಲ್ ಆಗಿ ಕೊಡ್ಬೇಕು ಬನ್ನಿ. ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋದು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಅಲ್ಲೇ ಹೇಳ್ಬೇಕಾಗಿತ್ತು, ನನ್ನ ಮ್ಯಾಟ್ರ್ ಹೇಳಿಲ್ಲ. ಯಾಕಂದ್ರೆ ಆಮೇಲೆ ಹೇಳಿದ್ರೆ ಕೆಲವ್ರು ಬರಲ್ಲ, ಅದಕ್ಕೋಸ್ಕರ. ಅವ್ರಿಗೆಲ್ಲ ಏನ್ ಹೇಳ್ಬೇಡಿ, ಸುಮ್ಮನೆ ವಿಗ್ ಹಾಕೊಳ್ಳಿ ಸ್ವಲ್ಪ ದಿವಸ. ನೀವು ವಿಗ್ ಹಾಕೊಳ್ಳಿ ಮೇಡಮ್ ಸ್ವಲ್ಪ ದಿವಸ. ಅಯ್ಯೋ ಅಳ್ತಾ ಇದ್ದೀರಾ ಮೇಡಮ್? ಯಾಕೆ ಅಳ್ತಾ ಇದ್ದೀರಾ? ಏನಕ್ಕೆ ಅಳ್ತಾ ಇದ್ದೀರಾ? ಇಷ್ಟು ಸಾಫ್ಟ್ ಇದ್ರೆ ಹೆಂಗೆ ನೀವು? ನಿಜ ಮೇಡಮ್, ಅರ್ಧ ಗುಂಡು ಹೊಡ್ಸ್ಕೊಳ್ತೀರಾ ಹೋಗ್ಲಿ. ಇಲ್ಲ ಬನ್ನಿ ಮೇಡಮ್, ಆಗುತ್ತೆ ನಿಮ್ಗೆ. ಇಲ್ಲ ಬನ್ನಿ, ಆಗುತ್ತೆ ಬನ್ನಿ, ತಲೆ ಕೆಡಿಸ್ಕೋಬೇಡ. ಇಲ್ಲ ದೇವಸ್ಥಾನ ಇರೋದು. ಮುಕ್ಕಳಮ್ಮ ನಿಮ್ಮನ್ನ ಕಾಪಾಡ್ತಾಳೆ. ನಿಮ್ಗೆ ಒಳ್ಳೆ ಒಂದು ಚಾನ್ಸ್ಗಳು ಸಿಗೋ ತರ ಮಾಡ್ತಾಳೆ. ನಿಮ್ ಕೂದಲು ಕೊಟ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ನನ್ನ ಮಾತು ಕೇಳಿ. ಈಗ ನಮ್ ತಂಗಿ ಮಾಡಿದ ತಪ್ಪಿಗೆ ನಾನು ಏನ್ ಮಾಡ್ಲಿ ಮೇಡಮ್, ನೀವೇ ಹೇಳಿ. ಕೂದ್ಲಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಮೇಡಮ್ ನಿಮ್ಗೆ? ನನ್ ಮಾತು ಕೇಳಿ, ಕೂದ್ಲಿಂದ ನಿಮ್ಗೇನು? ನನ್ ಮಾತು ಕೇಳಿ ಮೇಡಮ್, ಕೂದ್ಲು ಮಾತ್ರ ಕೊಡಿ ನಿಮ್ಗೆ. ನಾನು ಆಮೇಲೆ ಅಲ್ಲೇ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ, ನಿಮ್ಗೇನು ತೊಂದರೆ ಆಗಲ್ಲ. ಬೇಕಾದ್ರೆ ಒಂದ್ 2 ಲಕ್ಷ ಕಾಸಿಸ್ ಕೊಡ್ತೀನಿ ನಿಮ್ಗೆ. ಬನ್ನಿ ಬನ್ನಿ, ಆಗುತ್ತೆ ಬನ್ನಿ. ಪ್ಲೀಸ್ ಮೇಡಮ್ ಹಂಗ್ ಮಾಡಬೇಡಿ ಮೇಡಮ್ ನೀವು. ಈಗ ನಮ್ ತಂಗಿದು ಲವ್ ಕೇಸು ಸಕ್ಸಸ್ ಆಗ್ಬಿಟ್ಟೈತೆ. ಈಗ ಸಕ್ಸಸ್ ಆದ್ಮೇಲೆ ದೇವ್ರು ಒಳ್ಳೇದ್ ಮಾಡಿದ್ಮೇಲೆ ಮಾಡ್ಬೇಕಾ ಬೇಡವಾ ನೀವೇ ಹೇಳಿ? ನಾನ್ ನಿಮ್ ಕಾಲ್ ಮುಗಿಲ್ಲ, ನಮ್ ತಂಗಿ ತರ ಇದ್ದೀರಾ ನೀವು. ನೀವು ಅಳಬೇಡಿ ಮೇಡಮ್, ಆ ತರ ಜೋರಾಗಿ ಮಾತಾಡಿ ನನ್ನ ಹತ್ರ. ಭಯ ಆಗ್ತೈತೆ ನಿಮ್ಗೆ? ಏನಕ್ಕೆ ಹೇಳ್ತಾ ಇದ್ದೀರಾ? ಅಯ್ಯೋ ದೇವ್ರೆ, ಅಳ್ಬೇಡಿ ಅಕ್ಕ, ಅಳ್ಬೇಡಿ. ನೀವು ಶೂಟಿಂಗ್ ಅಲ್ಲಿ ಕೆಲಸ ಮಾಡೋರು, ನೀವು ಕೂದ್ಲು ಬೇಕಷ್ಟೇ ತಾನೆ?
ಕೊಡಲ್ವಾ ಕೂದ್ಲು? ಟೋಕನ್ ಕೂದ್ಲಿದೆ ಅಕ್ಕ ನಿಮ್ಗೆ, ತೋರಿಸ್ತೀನಿ ನೋಡಿ. ಹೊಸದಾಗಿ ಇಸ್ಕೊಂಡ್ ಬಂದಿನಿ ಅಳ್ಬೇಡಿ ಮೇಡಮ್, ಹಂಗೆ ಏನಕ್ಕೆ ಮೇಡಮ್ ಅಳ್ತೀರಾ? ಟ್ರಿಮ್ಮರ್ ಇದೆ, ಸ್ವಲ್ಪ ತಗೊಂಡ್ಬಿಡದ, ಅಷ್ಟು ಬೇಡವಾ? ಮತ್ ಸರಿ ಹೆಂಗ್ ಕೊಡಕ್ ನಿಮ್ಗೆ ಇಷ್ಟ ಆಗುತ್ತೆ? ಹೋಗ್ಲಿ ಅದಾದ್ರೂ ಹೇಳಿ. ಅರ್ಥ ಆಯ್ತಾ? ನಿಮ್ಗೆ ಯಾರಿಗಾರ ಅರ್ಥ ಆಯ್ತಾ? ನನಗೆ ಇನ್ನೂ ಅರ್ಥ ಆಗಿಲ್ಲ. ಮೇಡಮ್ ನೀವು ಆಕ್ಟಿಂಗ್ ಮಾಡಕ್ ಬಂದಿದ್ರೆ ಏನಕ್ಕೆ ಬಂದಿದ್ದೀರಾ? ಅದೇ ಈಗ ಇದೊಂದ್ ಸ್ವಲ್ಪ ಚಿಕ್ಕದಾಗಿ ಹಂಗೆ ಒಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕ್ಬಿಡ್ತೀನಿ ಅದನ್ನ. ಹಂಗೆ ಹೆಣ್ಮಕ್ಳಿಗೆ ಕೂದಲು ಅರ್ಧ ಮತ್ತೆ ಬರುತ್ತಲ್ಲ ಮೇಡಮ್, ಹೋದ್ರೆ ಏನು? ಏನಕ್ಕೆ ಮೇಡಮ್ ಅಳ್ತೀರಾ ನೀವು? ಭಯ ಆಗ್ತಿದ್ಯಾ? ಇನ್ನು ಚೆನ್ನಾಗಿ ಮಾಡ್ಬೇಕು ಆಕ್ಟಿಂಗ್ ನೀವು, ಇನ್ನು ಚೆನ್ನಾಗಿ ಮಾಡಿ ಆಕ್ಟಿಂಗ್, ಇನ್ನು ಚೆನ್ನಾಗಿ ಮಾಡಿ ಮೇಡಮ್ ಆಕ್ಟಿಂಗ್. ಮೇಡಮ್ ಎದ್ರಕೋಬೇಡಿ, ಬನ್ನಿ. ಅಳ್ಬೇಡಿ ಸುಮ್ಮನೆ, ಅಳ್ಬೇಡಿ. ಏನಕ್ಕೆ ಹೇಳ್ತಾ ಇದ್ದೀರಾ? ಸರಿ ಆಯ್ತು, ಬಿಟ್ಬಿಡ್ತೀನಿ ಬಿಡಿ. ಆಯ್ತು ಸರಿ ಹೋಗೋಣ. ಆಯ್ತು ಬಿಟ್ಬಿಡ್ತೀನಿ. ಅಯ್ಯೋ ಏನ್ ಮೇಡಮ್ ನೀವು ಇಷ್ಟು ವೀಕ್ ಆಗಿದ್ದೀರಾ? ಸ್ಟ್ರಾಂಗ್ ಇಲ್ವಾ ನೀವು? ನೀವು ಅಮ್ಮ ಹತ್ರನೇ ಬಿಡ್ತೀನಿ, ಬನ್ನಿ, ತಲೆ ಕೆಡಿಸ್ಕೋಬೇಡಿ. ಕೂದ್ಲಿಗೆ ಹೇಳ್ತಾ ಇದ್ದೀರಾ? ಕೂದ್ಲಿಗೆ ಹೇಳ್ತೀರಲ್ಲ ಮೇಡಮ್ ನೀವು. ಈಗ ನೀವು ಅಮ್ಮ ಹತ್ರ ಕರ್ಕೊಂಡು ಹೋಗಕ್ ಮುಂಚೆ ಇಲ್ಲೊಂದು ಅಂಗಡಿ ಇದೆ, ಪಾರ್ಲರ್ ಅಂಗಡಿ, ಅಲ್ಲಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಕ್ಲೀನ್ ಆಗಿ ನಿಮ್ ಕೂದ್ಲು ಅರ್ಧ ಕಟ್ ಮಾಡ್ಸಕ್ ಹೇಳ್ತೀನಿ ನಾನು. ಅರ್ಧ ಕಟ್ ಮಾಡ್ತಾರೆ, ಅದನ್ನ ತಗೊಂಡು ಸೀದಾ ನಾನು ಸ್ವಾಮೀಜಿ ಹತ್ರ ಹೋಯ್ತೀನಿ. ನೀವು ಅಮ್ಮ ಹತ್ರನೇ ಕರ್ಕೊಂಡು ಹೋಯ್ತೀನಿ ಮೇಡಮ್, ಪಾರ್ಲರ್ ಹತ್ರ ಹೋಗ್ಬಿಟ್ಟು ಹೋಗೋಣ. ಆಗುತ್ತೆ ಬನ್ನಿ ಮೇಡಮ್. ಏನ್ ಮೇಡಮ್ ನೀವು ಹಿಂಗ್ ಹೇಳ್ತಾ ಇದ್ದೀರಾ? ಸ್ಟ್ರಾಂಗ್ ಆಗಿರಿ ಸ್ವಲ್ಪ. ಇಲ್ಲ ನನಗೆ ಬಿಡಿ ಸರ್, ನಮ್ಮ ಅಮ್ಮ ಹತ್ರ ಕೂದಲು ತಾನೇ ಕೇಳ್ತಾ ಇದ್ದೀನಿ. ಕೊಡಲ್ಲ ಸರ್ ನನ್ ಕೂದಲು. ಬೇರೆ ಏನಾರು ಕೇಳ್ತಾ ಇದೀವಾ? ಇಲ್ಲ ಸರ್ ನನ್ ಬಿಡಿ. ನಿಮ್ ಪ್ರಾಣ ಏನಾರು ಕೇಳ್ತಾ ಇದೀವಾ? ಕೂದಲು ಕೊಡಲ್ಲ ಸರ್, ನನ್ ಬಿಟ್ಬಿಡಿ ಸರ್. ಹಂಗ್ ಮಾಡ್ಬೇಡಿ ಮೇಡಮ್, ಬನ್ನಿ ಮೇಡಮ್. ನಿಮ್ ಫ್ಯೂಚರ್ ಅಲ್ಲಿ ಬೇಕಾದ್ರೆ ಇನ್ನೂ ಚೆನ್ನಾಗಿ ನಿಮ್ಗೆ ಒಳ್ಳೆ ಫಿಲಮ್ ಅಲ್ಲಿ ಇದ್ರಲ್ಲಿ ಚಾನ್ಸ್ ಸಿಗ್ಲಿ ಅಂತ ಅಂದ್ಬಿಟ್ಟು ಬೇಕಾದ್ರೆ ನಾನು ನಮ್ ಸ್ವಾಮೀಜಿಗೆ ಹೇಳ್ಬಿಟ್ಟು ಒಳ್ಳೆ ಪೂಜೆ ಮಾಡಿಸ್ತೀನಿ ನಿಮ್ಗೆ. ನನಗೆ ಬೇಡ ಸರ್, ಪ್ಲೀಸ್ ನನ್ನ ಬಿಟ್ಬಿಡಿ, ನಮ್ಮ ಅಮ್ಮ ಹತ್ರ ಸಾಕು. ನಾನು ಕೂದಲು ಕೊಡಲ್ಲ ಸರ್. ನನ್ ಮಾತು ಕೇಳಿ ಮೇಡಮ್, ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನನ್ಗೆ ಅರ್ಥ ಮಾಡ್ಕೊಳ್ಳಿ ಮೇಡಮ್ ನೀವು ಸ್ವಲ್ಪ. ಸರ್ ಇಲ್ಲ, ನನ್ನ ಬಿಟ್ಬಿಡಿ ಸರ್. ನಿಮ್ಮನ್ನ ಬಿಡಕ್ ಆಗಲ್ಲ ಮೇಡಮ್, ಇವಾಗ ನಾನು ಕರ್ಕೊಂಡು ಹೋಗ್ತೀನಿ ಮೇಡಮ್. ನಾನು ಇಲ್ಲ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಒಂದು ಚಿಕ್ಕ ಸೂದಿ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಚಿಕ್ಕ ಸೂದಿ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಮೇಡಮ್. ಚಿಕ್ಕ ಸೂದಿ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಮೇಡಮ್. ನನ್ನ ಅರ್ಥ ಮಾಡ್ಕೊಳ್ಳಿ ಮೇಡಮ್, ಪ್ಲೀಸ್ ಮೇಡಮ್. ಚಿಕ್ಕ ಸೂದಿ ಅಷ್ಟೇ, ಏನಾಗಲ್ಲ ನಿಮ್ಗೆ. ಅಳ್ಬೇಡಿ ಸುಮ್ಮನೆ. ಒಂದ್ ಅರ್ಧ ಕೂದಲು ಕೊಡಿ. ಏನಕ್ಕೆ ಮೇಡಮ್ ಅಳ್ತಾ ಇದ್ದೀರಾ? ಅಯ್ಯೋ ಏನಾಗುತ್ತೆ? ಕೂದಲು ಮತ್ತೆ ಬರುತ್ತೆ ತಾನೆ ನಿಮ್ಗೆ ವಾಪಸ್ಸು. ಸರಿ ಎಷ್ಟು ಕೊಡಕ್ಕಾಗುತ್ತೆ ನಿಮ್ ಕೈಯಲ್ಲಿ? ಎಷ್ಟು ಕೊಡಕ್ಕಾಗುತ್ತೆ? ನಿಮ್ಗೆ ಎಷ್ಟು ಕೊಡಕ್ಕಾಗುತ್ತೆ ಕೂದಲು? ಅಲ್ಲ ಚಿಕ್ಕ ಮಗು ತರ ಮಾತಾಡ್ತೀರಲ್ರಿ ನೀವು. ನಾವು ಅಮ್ಮ ಹತ್ರ ಬಿಟ್ಬಿಡಿ ಅಂತ. ಎಷ್ಟು ಏಜ್ ನಿಮ್ಗೆ? 18 ವಯಸ್ಸಾಗಿದ್ದು. ಎಷ್ಟು ಸ್ಟ್ರಾಂಗ್ ಇರ್ಬೇಕು ನೀವು ಗಲ್ಲು. ನನ್ಗೆ ಹೊಡೆದ್ಬಿಟ್ಟು ಓಡೋಗ ಹತ್ರ ಇರ್ಬೇಕು ನೀವು. ಪ್ಲೀಸ್ ಬನ್ನಿ ಮೇಡಮ್, ಹಂಗೆ ಮಾಡ್ಬೇಡಿ. ಪಾರ್ಲರ್ ಹತ್ರ ಹೋಗ್ಬಿಟ್ಟು ಹೋಗೋಣ. ಒಂದು ಅರ್ಧ ಕೂದಲು ಅಷ್ಟೇ ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ ಮೇಡಮ್, ಪ್ಲೀಸ್ ಮೇಡಮ್. ಅರ್ಧ ಕೂದಲು ಕೊಟ್ರೆ ಏನಾಗುತ್ತೆ? ಅಯ್ಯೋ ಏನಪ್ಪ ಬರೀ ಅಳ್ತಾನೆ ಇದ್ದೀರಲ್ಲ ಮೇಡಮ್ ನೀವು. ನಮ್ಮ ಅಮ್ಮ ಹತ್ರ ಬಿಡಿ ಸರ್, ಪ್ಲೀಸ್. ಆಗಲ್ವ ಇವಾಗ ಕೊಡಕ್ಕೆ? ಕೊಡಲ್ಲ ಸರ್. ಒಂದ್ 3 ಲಕ್ಷ ಕಾಸಿಸ್ಕೊಡ್ಲಾ ನಿಮ್ಗೆ? ನನಗೆ ಕಾಸೇ ಬೇಡ. ನಿಮ್ಗೇನ್ ಆಸೆ ಇದೆ ಹೇಳಿ ಹೋಗ್ಲಿ. ಏನೂ ಆಸೆ ಇಲ್ಲ, ನನಗೆ ಬೇಡ ಸರ್. ನಿಮ್ಗೇನ್ ಆಸೆನೂ ಇಲ್ವಾ? ಇಲ್ಲಿ ಕ್ಯಾಮ್ರಾ ಐತೆ ಸರಿನಾ? ನಾವ್ ಇಷ್ಟೊತ್ತು ಮಾಡಿದ್ದು ವಿಡಿಯೋ, ಇದು ಪ್ರ್ಯಾಂಕ್. ಇದು ನಿಜ ಪ್ರ್ಯಾಂಕ್ ಮಾಡಿ ನಾವು ನಿಮ್ಗೆ ಡೈರೆಕ್ಟ್ ಆಗಿ ಹಂಗೆ ಪ್ರ್ಯಾಂಕ್ ಮಾಡ್ಬಿಡೋಣ ಅಂತಾನೆ ಕರ್ಸಿದ್ದು ಸರಿನಾ? ಪ್ರ್ಯಾಂಕ್ ಆಯ್ತು. ನಮ್ದು ಯೂಟ್ಯೂಬಲ್ಲಿ ಬಂದ್ಬಿಟ್ಟು ತರ್ಲೇಕರ್ ಅಂತ ಇದೆ, ನೋಡಿದ್ದೀರಾ ನೀವು? ನೋಡಿಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ನಿಮ್ಗೆ ಪ್ರ್ಯಾಂಕ್ ಮಾಡಿದ್ದು.
ಗುರುತು ಪರಿಚಯ ಗುರುತು ಪರಿಚಯ ಇಲ್ಲದೆ ಇರೋ ಕಾರ್ಗೆ ಇಲ್ಲದಿರೋ ಕಾರಿಗೆ ಯಾರು ಹತ್ತಬೇಡಿ. ಯಾರು ಹತ್ತಬೇಡಿ. ಬಸ್ಸಲ್ಲಿ, ಬಸ್ಸಲ್ಲಿ, ಆಟೋದಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಟ್ಯಾಕ್ಸಿಯಲ್ಲಿ ಮಾತ್ರ ಓಡಾಡಿ. ಮಾತ್ರ ಓಡಾಡಿ. ಹುಷಾರಾಗಿರಿ. ಹುಷಾರಾಗಿದೆ. ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಎಲ್ಲ ನೋಡಿ. ತಪ್ಪದೆ ಎಲ್ಲ ನೋಡಿ. ನಾನು ನೋಡ್ಬೋದಾ ಎಲ್ಲರೂ? ನಿಮ್ಗೇನು ಬೇಜಾರು ಇಲ್ವಾ? ನಿಮ್ಮ ಅಮ್ಮ ಏನಾರು ಬೈತಾರಾ? ಇಲ್ಲ ಇಲ್ಲ ಏನಿಲ್ಲ ತಾನೇ? ಯಾಕಂದ್ರೆ ಯೂಟ್ಯೂಬಲ್ಲಿ ಬಂದರೆ ಎಲ್ಲ ಕಡೆ ಬರುತ್ತೆ. ಬರ್ಲಿ. ಓಕೆ.